ಹಾಯ್ ಎವ್ರಿವನ್, ವೆಲ್ಕಮ್ ಟು ದಿನಶ್ರೀ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾವು ಕಾರ್ ಎಕ್ಸ್ಚೇಂಜ್ ಮಾಡಿದ್ವಿ. ಸ್ವಿಫ್ಟ್ ಕಾರ್ ಇತ್ತು ಮುಂಚೆ. ಸೊ ನೆಕ್ಸ್ಟ್ ಅದನ್ನು ಎಕ್ಸ್ಚೇಂಜ್ ಮಾಡಿ ಅದೇ ಅಮೌಂಟ್ಗೆ ಸಿಯಾಸ್ ತೊಗೊಂಡ್ವಿ. ಸೊ ಅದ್ರದ್ದು ಪೂಜೆ ಇತ್ತು, ಊರಿಗೆ ಹೋಗಿದ್ವಿ. ಉತ್ಸವ ಎಲ್ಲ ಮಾಡ್ತಿದ್ರು, ಹಂಗೆ ಪೂಜೆ ಮಾಡಿಸ್ಕೊಂಡು ನಮ್ಮ ಯಜಮಾನ್ರು ರೆಡಿ ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅದು ಬೆಳಗ್ಗೆ ಮೈಮಾರಂಗನ ಬೆಟ್ಟ ಇದೆಯಲ್ಲ, ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, ರಂಗನಾಥ ಸ್ವಾಮಿ ಬೆಟ್ಟ, ಅಲ್ಲಿ ಪೂಜೆ ಇಟ್ಕೊಂಡಿದ್ವಿ. ಬೆಳಗ್ಗೆನೇ ಎದ್ದು ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಅಲ್ಲಿಂದನೇ ಆಟೋ ಮಾಡಿಕೊಂಡೇ ಬಂದ್ವಿ, ದಾಬಸ್ಪೇಟೆಯಿಂದನೂ ಮೈಮಾಪುರ ತನಕನೂ. ಸೊ ಅವನು ನೈಟ್ ಮಲ್ಗೋದು ಬೇರೆ ಲೇಟ್ ಅಲ್ವಾ, ಇವಾಗ ಪರವಾಗಿಲ್ಲ, ಸ್ವಲ್ಪ ನಾರ್ಮಲ್ ಟೈಮ್ಗೆ ಮಲ್ಕೊತಿದ್ದೀನಿ. ಕೆಲವೊಂದು ಸಲ ಲೇಟಾಗಿ ಮಲ್ಕೊತಾನೆ. ಸೊ ಅವನು ಕೂಡ ಎಬ್ಬಿಸಿ ನಾಷ್ಟ ಮಾಡಿಸಿ ಸ್ನಾನ ಮಾಡಿಸಿ ಕರ್ಕೊಂಬರೋಷ್ಟರಲ್ಲಿ ಆಯ್ತು 2 ಗಂಟೆ. ಆ್ಯಂಡ್ ನಾವು ರೀಚ್ ಆದ್ವಿ. ಆಟೋದಲ್ಲಿ ಅಲ್ಲಿಂದನೇ ಆಟೋ ಮಾಡ್ಕೊಂಡು ಬಂದಿದ್ದಾರೆ, ಬೇಗ ಬಂದ್ವಿ. ಬಂದುಬಿಟ್ಟು ಅರ್ಶಿನಕ್ಕೊಂದು ಸ್ವಲ್ಪ ಹರಕೆ ಇತ್ತು ನಮ್ಮ ಮಮ್ಮಿದು. ನಾನು ಪ್ರೆಗ್ನೆನ್ಸಿ ಇದ್ದಾಗ ಹರಕೆ ಕಟ್ಕೊಂಡಿದ್ರು ಮೈಮಾರಂಗಂಗೆ. ಆ ಹರಕೆನ ಪೂರೈಸೋಕ್ಕೆ ಟೈಮ್ ಸಾಕಾಗ್ತಿರಲಿಲ್ಲ. ಮತ್ತು ಅವ್ರು ಬಂದಾಗೂ ಕೆಲವೊಂದು ಸ್ವಲ್ಪ ಆಗೋ ಡಿಸ್ಟರ್ಬೆನ್ಸ್, ಹರಕೆ ತೀರ್ಸೋಕ್ಕೆ ಆಗ್ತಿರ್ಲಿಲ್ಲ. ಸೊ ಫೈನಲಿ ನಾನು ಇಲ್ಲಿಗೆ ದಾಬಸ್ಪೇಟೆಗೆ ಬಂದಾಗ ಅವರು ಒಂದು 2 ಡೇಸ್ ನಮ್ಮ ಚಿಕ್ಕಮ್ಮನೂ ಮನೇಲಿ ಕರ್ಕೊಂಬಂದಿದ್ದೆ. ಒಂದು 2 ದಿನ ಇರಿಸ್ಕೊಳಕ್ಕೆ ಇಲ್ಲಿ ಬಂದಿದ್ದಾಗ ಆವಾಗ ನೆನಪಾಯಿತು. ಸೊ ಆವಾಗಲೇ ಒಳ್ಳೆ ಟೈಮು, ಮಾಡಿಬಿಡೋಣ, ಇದೊಂದು ಹರಕೆನ ತೀರಿಸ್ದಂಗೆ ಆಗುತ್ತಲ್ವ, ಹಂಗೆ ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಒಂದೊಂದೇ ಮೆಟ್ಲಿಗೆ, ಅಂದರೆ ಸ್ಟಾರ್ಟಿಂಗ್ ಮೆಟ್ಲಿಂದ ಮೇಲುಗಡೆ ಎಷ್ಟು ಮೆಟ್ಲಿದೆ ಅಲ್ಲಿನ ತನಕನೂ ಮೆಟ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಹರಕೆ ಕಟ್ಕೊಂಡಿದ್ದು. ಮೆಟ್ಲು ಎಲ್ಲ ತೊಳೆದು ಎಲ್ಲ ಮಾಡಿಕೊಂಡು ರೀಚ್ ಆದ್ವಿ. ರೀಚ್ ಆಗಿಬಿಟ್ಟು ಮೇಲೆ ಫೈನಲಿ ಬಂದು ಮೇಲೆ ಎಲ್ಲ ಪೂಜೆ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಹಂಚಿ, ಕೆಳಗಡೆನೂ ದೇವಸ್ಥಾನಕ್ಕೆಲ್ಲ ಪ್ರಸಾದ, ಅರಿಶಿನ ಕುಂಕುಮ ಎಲ್ಲ ಮುತ್ತೈದೆಯರಿಗೆಲ್ಲ ಕೊಟ್ಟು ಪ್ರಸಾದನೆಲ್ಲ ಖಾಲಿ ಆಯಿತು. ಆ್ಯಂಡ್ ನಮ್ಮ ಚಿಕ್ಕಮ್ಮ ಮಮ್ಮಿ ಎಲ್ಲ ಸಾಕಾಗಿದ್ದರು. ನಾನು ನನ್ನ ಮಗನ ಎತ್ಕೊಂಡು ಹೋಗಿದ್ದೆ ಮುಂದೆಗಡೆ. ಅವರು ಒಂದೊಂದೇ ಸ್ಟೆಪ್ ಮುಂದೆ ಬರ್ತಾಯಿದ್ರು. ನಾನು ನನ್ನ ಮಗ ಮಾತಾಡ್ಕೊಂಡು ಮುಂದೆ ಹೋಗ್ತಿದ್ವಿ. ಆ್ಯಂಡ್ ಅವರಿಬ್ಬರು ಫುಲ್ ಖುಷಿ, ಅಯ್ಯೋ ಹೆಂಗೋ ಮುಗಿಸಿದ್ವಲ್ಲ ಅಂತ ಸಮಾಧಾನ ಆಯಿತು ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಆಟೋಗೆ ಕಾಯ್ತಾಯಿದ್ವಿ. ಆಟೋ ಬರಬೇಕಾದ್ರೆ ಬಂದಿದ್ವಿ. ಅವ್ರನ್ನೇ ಕಾಲ್ ಮಾಡಿ ಕರೆದ್ವಿ, ಹೋಗ್ಬೇಕಾದ್ರೆ ಬರ್ತೀವಿ, ಒಂದು 5 o'clock ಹಂಗೆ ಬನ್ನಿ ಅಂದ್ಬಿಟ್ಟು. ಮನೆಗೆ ಹೋಗೋಷ್ಟರಲ್ಲಿ ಆಯಿತು 6 o'clock. ಆ್ಯಂಡ್ ನಮ್ಮ ಯಜಮಾನ್ರು ಕೂಡ ಕೆಲಸ ಮುಗಿಸ್ಕೊಂಡು 5:30 6:30ಗೆಲ್ಲ ಬಂದರು. ಅಲ್ಲೇ ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿಸ್ಕೊಂಬರ್ತೀನಿ ಕಾರ್ಗೆ, ಹಂಗೆ ಸ್ಟಿಕ್ಕರಿಂಗ್ ಮಗನ ಹೆಸ್ರು ಹಾಕ್ಸ್ಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದರು. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್. ನಾಳೆ ಸಿಗ್ತೀನಿ ಹೊಸ ವ್ಲಾಗ್ ಮೂಲಕ. ಪ್ಲೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.